ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಮತ್ತು ಸುಲಿಗೆ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡಿದಂಥ ಪ್ರಕರಣ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನ ನಮ್ಮ DSP ಬಾಗೇವಾಡಿ ಆದಂಥ ಬಲ್ಲಪ್ಪ ನಂದಗಾವಿ ಮತ್ತೆ ಅವರ ಸಬ್ ಡಿವಿಷನ್ ಎಲ್ಲ ಇನ್ಸ್ಪೆಕ್ಟರ್ಸ್ಗಳಾದಂಥ ಮುದ್ದೇಬಿಹಾಳ್ CPI, ನಿಡಗುಂದಿ CPI, ಬಾಗೇವಾಡಿ ಇನ್ಸ್ಪೆಕ್ಟ್ರು ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಂ ಗೋಲ್ಡು, 3.650 kg ಬೆಳ್ಳಿ ಮತ್ತೆ 6,98,000 ರೂಪಾಯಿ ಕ್ಯಾಶು. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜೈರಾಜ್ ಅಂತೇಳಿ ART ಅವರ ಮನೆ ಕಳ್ಳತನ ಆಗಿತ್ತು. ನೇಮಗೇರಿ LT ತಾಂಡದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನ ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು, ಇವರೆಲ್ಲರೂ ಕೂಡ ರಾಯಚೂರದವರು. ಇವರನ್ನ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತೆ CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 kg ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸ್ಗೆ ಬಳಸಿದಂತ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕವಡಿ ಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿಯೂ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಹೊಕ್ರಾನಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತೆ ದುಡ್ಡನ್ನ ಪತ್ತೆ ಮಾಡಿರ್ತಾರೆ. ಇವನ್ ಮೇಲೆ 1ಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನ ಆಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ 4 ಜನರನ್ನ ಅವ್ರನ್ನು ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನ ರಿಕವರಿಯನ್ನ ಮಾಡಿರ್ತಾರೆ. ಅದೇ ರೀತಿ ನಿಡಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂತ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂತ ಚೈನನ್ನ ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನ ಕೂಡ ರಮೇಶ್ ಚಿತ್ರಿಗೆ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಕೂಡ ಪತ್ತೆ ಮಾಡಿ ಆ ರಾಬರಿ ಕೇಸನ್ನ ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನ 37 ಗ್ರಾಮದ ಚೈನನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಆತನಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 2 ವೀಲರ್ಸ್ ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಸುಮಾರು 5 ಬೈಕ್ಗಳು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂತ ಅಟೆನ್ಷನ್ ಡೈವರ್ಷನ್ ಅದರಲ್ಲಿನೂ ಕೂಡ 2 ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಲು ಮತ್ತೆ 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂತ 2 ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಏನು ಮಸೂತಿ ಗ್ರಾಮದಲ್ಲಿರುವಂತಹ ಗಣಾಚಾರ್ಯ ಅನ್ನೋರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದ್ರು. ಅದನ್ನು ಕೂಡ ಅದರಲ್ಲಿದ್ದಂತ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂತ ಬೈಕನ್ನ ಇದನ್ನ ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನ ಪತ್ತೆ ಮಾಡಿ ಅವರಿಂದ
ಮೋಟರ್ ಸೈಕಲ್ ಸೇರಿ ದೇವಸ್ಥಾನದಲ್ಲಿದ್ದಂತ ಒಡವೆಗಳನ್ನ ಕೂಡ ರಿಕವರಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತೆ ಡಿಸೆಂಬರ್ದಲ್ಲಿ ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ ಗಳನ್ನ ಮಾಡಿ ಅವುಗಳನ್ನ ಪತ್ತೆಗೋಸ್ಕರ ಅಂತಂತ ಹಿಂದ್ ಬಿದ್ದಾಗ 2023, 24 ಮತ್ತೆ 25ರ ಪ್ರಕರಣಗಳನ್ನು ಕೂಡ 26ರ ಪ್ರಕರಣಗಳನ್ನ ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತೆ ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತೆ PSI ಅವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನ ನಾನಾಗ್ಲಿ ಮತ್ತೆ ಇಲಾಖೆಯವರು ಅವರ ಕರ್ತವ್ಯವನ್ನ ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು. ಗಿವ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಟು ಅವರ್ ಸ್ಟಾಫ್. ಅದಾದ್ಮೇಲೆ ಪ್ರಾಪರ್ಟಿ ಡಿಸ್ಪ್ಲೇ ಇದೆ. ಅದು the work is in progress. The progress ಅಂತಂದ್ರೆ it will have several steps in it. So the departmental approval ಆಗಿರಬಹುದು, then the tender inviting authority ಇರುತ್ತೆ, tender scrutiny authority ಇರುತ್ತೆ. So there are a number of steps. The work is going on. We need time till June. By June we'll have a CCTV installed across the We are hopeful. ಎಷ್ಟು CCTV ಬಗ್ಗೆ ತಾವು ಆರ್ಡರ್ ಮಾಡಿದ್ರೆ ಎಷ್ಟು ಆಗಬೇಕು? ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. ದೇ ಆರ್ ಇವ್ಯಾಲ್ಯೂಯೇಟಿಂಗ್, ದೇ ವಿಲ್ ಪ್ರಿಪೇರ್ ದ DPR and depending upon the requirement, depending upon the budget, the number will be decided. ಮಾಡಿಫೈಡ್ ಸೈಲೆನ್ಸರ್ ಇದು ಮಾಡಿ ಆದ್ಮೇಲೆ ಅವೇರ್ನೆಸ್ ಇನ್ನೊಂದ್ಸಲ ಮಾಡ್ತೀನಿ ಅಂತಿದ್ರೆ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳ ಪೇರೆಂಟ್ಸ್ ಬಿಕಾಸ್ ಎಕ್ಸಾಮ್ಸ್ ಬಂತಲ್ವಾ. ಸೊ ಮಾರ್ಚ್ ಅಂಡ್ ಏಪ್ರಿಲ್ 2 ವರೆಗೆ ಎಕ್ಸಾಮ್ಸ್ ಬಂತು. ಸೊ ಮಕ್ಕಳು ಎಕ್ಸಾಮ್ಸ್ ದಲ್ಲಿ ಇದ್ದಾಗ ನಾವು ಈ ಕಾರ್ಯಕ್ರಮ ಅದು ಅಷ್ಟು ಸೂಕ್ತ ಆಗಲ್ಲ ಅಂತೇಳಿ ವಿಲ್ ಡೂ ಇಟ್ ಇನ್ ಜೂನ್. ಯಾಕಂದ್ರೆ ಶಾಲೆಗಳು ಪ್ರಾರಂಭ ಆಗುತ್ತೆ, ಅವಾಗ ಮಕ್ಕಳನ್ನ ಕರ್ಕೊಂಡು ಮಾಡೋದ್ರಲ್ಲಿ ಇದಿರುತ್ತೆ. ಈಗ ಮಾರ್ಚ್ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಎಕ್ಸಾಮ್ ಫ್ರಮ್ LKG to PUC. ಸೊ ಹಾಗಾಗಿ we have postponed it to ಇರುತ್ತೆ. ಇದೆ ವಿಲ್ ಡೂ ಇಟ್. that work will continue. Sir, probably these robbery cases are happening more and more across the district. So what are the precautions you have taken from your department? Be specific. ರಾಬ್ರಿ ಅಂತಂದ್ರೆ ಯಾವ ಪೊಲೀಸ್ ಠಾಣೆದು ಎಲ್ಲಿದೆ? These things. For now already you told all the cases. It should not happen. Before that, what type of the remedies or whatever? It shouldn't happen ಅನ್ನೋ ತಪ್ಪಾಗುತ್ತೆ. It will happen. ಯಾಕೆ ಅಂತಂದ್ರೆ ಹೌದಾ, ಈ ಪ್ರಾಪರ್ಟಿ ಅಫೆನ್ಸಸ್ ಅನ್ನೋದು ಇವಾಗಿಂದಂತಲ್ಲ, ಮೊದ್ಲಿಂತ್ರನೂ ಕೂಡ ಇದೆ. ಅದಕ್ಕೆ ಇಲಾಖೆ ಜೊತೆಗೆ ಸಾರ್ವಜನಿಕರ ಕೈ ಜೋಡಿಸೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಯಾಕೆ ಅಂತಂದ್ರೆ ರಾಜ ಮಹಾರಾಜರ ಕಾಲದಿಂದನೂ ಕೂಡ ಆಗಿದಾವೆ. ಪೊಲೀಸ್ ಇಲಾಖೆ 24/7 ವಿ ಟ್ರೈ ಟು ಪ್ರಿವೆಂಟ್ ದ ಕ್ರೈಮ್, ಬಟ್ ಕ್ರೈಮ್ಸ್ ಗಳು ಆಗ್ತಾ ಇರ್ತವೆ. ಸೊ ರಸ್ತೆಯಲ್ಲಿ ಆಗುವಂತ ಕ್ರೈಮ್ಸ್ ಗಳನ್ನ ತಡೆಗಟ್ಟಬಹುದು. ಈ ಪ್ರಾಪರ್ಟಿ ಅಫೆನ್ಸಸ್ ಗೆ ಸಂಬಂಧಪಟ್ಟಂತೆ ನಾನು ಕಳೆದ ಪ್ರೆಸ್ ಮೀಟ್ ಅಲ್ಲಿಯೂ ಕೂಡ ತಮ್ಮ ಗಮನಕ್ಕೆ ತಂದಿದ್ದೇನೆ. ವಿ ಹ್ಯಾವ್ 115 ಕಿಲೋಮೀಟರ್ ಆಫ್ ಬಾರ್ಡರ್. ನಮ್ಮ ಮಹಾರಾಷ್ಟ್ರದ ಜೊತೆಗೆ 115 ಕಿಲೋಮೀಟರ್ ನಮ್ದು ಬಾರ್ಡರ್ ಇದೆ. ಆಮೇಲೆ ಈ ಬಾರ್ಡರ್ ದಲ್ಲಿರುವಂತ ಪೊಲೀಸ್ ಠಾಣೆಗಳನ್ನ ತಾವು ನೋಡಿದ್ರೆ ಇಂಡಿ ರೂರಲ್ಲು, ಚಡಚನ, ಜಳಕಿ, ವರ್ತಿ, ವಿಜಯಪುರ ರೂರಲ್ಲು ಮತ್ತೆ ತಿಕೋಟ ಪೊಲೀಸ್ ಸ್ಟೇಷನ್. ಇಟ್ ಇಸ್ ಅನ್ ಇನ್ವರ್ಟೆಡ್ ಜಿಯೋಗ್ರಫಿ. ನಮ್ದು ಹೇಗಿದೆ ಅಂದ್ರೆ ಒಂದು ಟ್ರಯಾಂಗಲ್ ರೀತಿ ಹೋಗಿ ಮಹಾರಾಷ್ಟ್ರದಲ್ಲಿ ಸ್ಟಕ್ ಆಗೋದ್ರ ರೀತಿ ಮ್ಯಾಪ್ ಇದೆ ಜಿಯೋಗ್ರಾಫಿಕಲಿ. ದ ಅಫೆಂಡರ್ಸ್ ಒನ್ ಸೈಡ್ ಇಂದ ಬಂದು ಎಂಟ್ರಿ ಮಾಡಿ ಅನದರ್ ಸೈಡ್ ಎಕ್ಸಿಟ್ ಆಗೋದಕ್ಕೆ ಅವ್ರಿಗೆ 30 to 40 minutes ಇಸ್ ಇನಫ್. ಹಾಗಾಗಿ ನಾವು ಬಾರ್ಡರ್ಸ್ ಗಳನ್ನ ಸ್ಟ್ರೆಂಥನ್ ಮಾಡ್ಬೇಕಾಗುತ್ತೆ. ಬಾರ್ಡರ್ಸ್ ನ ಯಾವ್ಯಾವ ರೀತಿ ಸ್ಟ್ರೆಂಥನ್ ಮಾಡಬಹುದು ತಾವು? ಒಂದು ವಿಸಿಬಲ್ ಪೊಲೀಸಿಂಗು, ಈಗಾಗಲೇ ಅಲ್ಲಿ 112 ವೆಹಿಕಲ್ಸ್ ಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ. ದೆನ್ ನೈಟ್ ಲರ್ಕಿಂಗ್ ಬಿಟ್ಸು ಅದು ಕೂಡ ಆಗಿದೆ. ದೆನ್ MOB ಆಗಿರ್ಬೋದು, ಮತ್ತೆ ಹಳೆ MOBಗಳು ಏನು ಪರ್ದಿ ಗ್ಯಾಂಗ್ಸ್ ದಲ್ಲಿದ್ದಾರೆ, ಹಳೆ ಕೇಸಸ್ ಗಳಿರುವಂತಹ NBW ಗಳಾಗಿರ್ಬೋದು, ಮತ್ತೆ ಅವರು ಕೋರ್ಟ್ಗೆ ಅಟೆಂಡ್ ಆಗ್ತಾ ಇದಾರೆ ಇಲ್ಲ ಅನ್ನೋದಾಗಿರ್ಬೋದು, ಅದು ಕೂಡ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ. ಸೊ ಈ ಪೊಲೀಸ್ ಇಲಾಖೆ ಒಂದು ನಿರಂತರವಾದಂತಹ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಸಾಂಗ್ಲಿ SP ಮತ್ತೆ ಸೋಲಾಪುರ SP ಗಳ ಜೊತೆಗೆ ಕನ್ಸರ್ನ್ ಪೊಲೀಸ್ ಠಾಣೆಗಳ ಮಾಹಿತಿಗಳನ್ನ ಕೂಡ ಪರಸ್ಪರ ಶೇರ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಬಿಕಾಸ್ ಆಫ್ ದ ಜಿಯೋಗ್ರಾಫಿಕಲ್ ಲೊಕೇಶನ್ಸ್, ಮತ್ತೆ ಅದೇ ರೀತಿ ಕೂಡ ನಮ್ದು ಉತ್ತರ ಭಾರತಕ್ಕೆ ಹೋಗ್ಬೇಕು ಅಂತಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಹೆದ್ದಾರಿ ಒಂದು ರೀತಿ ಹೆಬ್ಬಾಗಿಲು ಇದ್ದಾಗೆ. ಸೊ ಹಾಗಾಗಿ ವೆಹಿಕಲ್ಸ್ ಗಳ ಮೂವ್ಮೆಂಟ್ಗಳು ಕೂಡ ಜಾಸ್ತಿ ಇರ್ಬೇಕಾದ್ರೆ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಫೆಂಡರ್ಸ್ ವಿಲ್ ಪ್ಲಾನ್ ಫಾರ್ ಇಟ್.
ಸೊ ವಿ ಹ್ಯಾವ್ ಚಾಲೆಂಜಸ್, ನಾವು ವಿ ನೋ ದ ಪ್ರಾಬ್ಲಮ್ಸ್. ಸೊ ಸೊಲ್ಯೂಷನ್ಸ್ಗಳನ್ನು ಕೂಡ ವರ್ಕೌಟ್ ಮಾಡ್ತಾ ಇದೆ. ಅದೇ ರೀತಿ ಕೂಡ ಸಾರ್ವಜನಿಕರು ನಮಗೆ ಎಲ್ಲಿ ಸಹಕಾರ ಮಾಡಬೇಕಾಗಿದೆ ಅಂತಂತಂದ್ರೆ ಬೈ ಇನ್ಸ್ಟಾಲಿಂಗ್ ದ CCTVs. ಸೊ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತಂತೇಳಿ ಕಾನೂನು ಕೂಡ ಬಂದಿದೆ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲೆಲ್ಲಿ ಸೇರ್ತಾರೆ, ಇನ್ಕ್ಲೂಡಿಂಗ್ ಮಾಲ್ಸ್, ಬಸ್ ಸ್ಟ್ಯಾಂಡು, ಲೈಬ್ರರಿ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಸ್ಗಳಾಗಿರ್ಬೋದು, ಇವುಗಳೆಲ್ಲ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ದಲ್ಲಿ ಬಂದ್ಬಿಡ್ತವೆ. ಹಾಗಾಗಿ ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಇನ್ಸ್ಟಾಲ್ ದ CCTVs ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಸೇಫ್ಟಿ. ಹಾಗಾಗಿ ಯಾರ್ಯಾರಿಗೆ ನಾವು ಪ್ರತಿ ಬೀಟಲ್ಲಿನೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಕಳೆದ ಒಂದು ವರ್ಷದ ಮುಂಚೆ ಅರೌಂಡ್ 8,000 ಇದ್ದಂತ CCTV ಅಕ್ರಾಸ್ ದ ಡಿಸ್ಟ್ರಿಕ್ಟ್, ನೌ ಇಟ್ ಹ್ಯಾಸ್ ರೀಚ್ ಟು 22,000. ನಾಟ್ ಬಿಕಾಸ್ ಆಫ್ ಅಸ್, ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ನಾವು ಅವರಿಗೆ ಹೇಳಿ ಮಾಡಿ ಅವರಿಗೆ ಮನವರಿಕೆಯನ್ನ ಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅವುಗಳನ್ನ ಮನವರಿಕೆ ಮಾಡಿ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಈ ಯಾವುದೇ ಕಳ್ಳತನ ಪ್ರಕರಣಗಳಾದಾಗ ನಮಗೆ ಅಟ್ ಲೀಸ್ಟ್ ವಿ ಆರ್ ಏಬಲ್ ಟು ಫೈಂಡ್ ಯಾರು ಬಂದ್ರು, ಯಾರು ಹೋದ್ರು, ಯಾವಾಗ ಹೋದ್ರು ಅಂತ ಹೇಳಿ. ಸೊ ಹಾಗಾಗಿ ಒಂದು CCTV ಅಂತಂತಂದ್ರೆ 3 ಜನ ಸಿಬ್ಬಂದಿ 24/7 ಕೆಲಸ ಮಾಡಿದಾಗೆ ಅಲ್ಲಿ. ಸೊ ದ ಮೋರ್ ನಂಬರ್ ಆಫ್ CCTVs ಆನ್ ದ ರೋಡ್ ಪ್ರಿವೆಂಟ್ಸ್ ಅ ಲಾಟ್ ಆಫ್ ಕ್ರೈಮ್ಸ್. ಹಾಗಾಗಿ ತಮ್ಮ ಮೂಲಕನೂ ಕೂಡ ಸಾರ್ವಜನಿಕರಿಗೆ ವಿನಂತಿ ಏನು ಅಂತಂತಂದ್ರೆ ಯಾರಿಗೆ ಶಕ್ತಿ ಇದೆ, ಸೊ ಪುಟ್ CCTVs. ಸೊ ತಮ್ಮ ಸುರಕ್ಷತೆಗಾಯಿತು, ಸಾರ್ವಜನಿಕರ ಸುರಕ್ಷತೆಗಾಯಿತು. ದಟ್ ಡ್ರೈವ್ ವಿಲ್ ಕಂಟಿನ್ಯೂ. ದರ್ ಇಸ್ ನೋ ಎಂಡ್ ಟು ಇಟ್. ಸಿಲ್ವರ್ ಬಿಸ್ಕೆಟ್ಸ್ ARTO ಕೇಸಲ್ಲಿ ರಿಕವರಿ, ಅದನ್ನ ಕರಗಿಸಿ ಎಲ್ಲ ಇದನ್ನ ಮಾಡಿದ್ರು, ಕಳ್ತನ ಮಾಡಿ ಅದನ್ನ ಡಿಸ್ಪೋಸ್ ಮಾಡಾಗಿತ್ತು. ಆಮೇಲೆ ರಿಕವರಿ ಮಾಡಿದ್ದು ಆಸ್ ಇಟ್ ಈಸ್, ಅದು ಕರಗಿಸಿದ್ದಿತ್ತಲ್ಲ ಅದೇ ರೀತಿನೇ ರಿಕವರಿ ಮಾಡಿದ್ರು. ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಂಗಾರ ಕಳ್ಳತನ ನಮ್ಮ ಬಿಜಾಪುರದಲ್ಲಿ ಇದೆ. ಪ್ರಶ್ನೆ ಕಂಪ್ಲೀಟ್ ಆಗ್ಲಿಲ್ಲ, ಹೇಳಿ. ಅತಿ ಹೆಚ್ಚು ಬಂಗಾರದ ಕಳ್ಳತನ ನಮ್ಮ ಬಿಜಾಪುರದಲ್ಲಿ ಇದೆ. ಅತಿ ಹೆಚ್ಚು ಆಗಿದ್ದು ನಮ್ಮಲ್ಲೇನೆ, ಅತಿ ಹೆಚ್ಚು ರಿಕವರಿ ಆಗಿದ್ದು ನಮ್ಮಲ್ಲೇನೆ. ಸೊ ಹಾಗಾಗಿ ದಟ್ಸ್ ವಾಟ್. ಈಗ ಮನಗುಳಿಯಲ್ಲಿನೂ ಕೂಡ ಹುಬ್ಳಿ ಮತ್ತೆ ಗೋವಾದವ್ರು ಬಂದ್ ಮಾಡಿದ್ದು, ಬೋತ್ ಚಡ್ಚನ್ ಅಂಡ್ ಹಲ್ಸಂಗಿ ಮಹಾರಾಷ್ಟ್ರದಿಂದ ಬಂದ್ ಮಾಡ್ರು. ಬಟ್ ನಮ್ಮ ಜಿಲ್ಲಾ ಪೊಲೀಸ್ ಅದನ್ನ ಅಲ್ಲಿಗೆ ಬಿಡ್ಲಿಲ್ಲ. ಅಂಡ್ ದೇ ಹ್ಯಾವ್ ರಿಕವರ್ಡ್ almost 95% in Manugudi, 100% in Halsangi, and nearly 70% in Chadchana. The remaining 30%, we know the people, the work is going on, the time will come. ಸರ್, ಇಷ್ಟೊಂದು ಎಲ್ಲಾ ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ, ಆದ್ರೂ ಕೂಡ ಕಳ್ಳರಿಗೆ ಅದೊಂದು ಭಯನೇ ಹೋಗ್ತಾ ಇಲ್ವಾ? ಕಳ್ಳರಿಗೆ ಭಯ ಪತ್ತೆ ಒಂದು ಕೆಲಸ ಇರುತ್ತೆ, ಹೌದಾ? ಸೊ ಕಳ್ಳರಿಗೆ ಭಯ ಅಂತಂತಂದ್ರೆ ಕಾನೂನಿನ ಅಡಿಯಲ್ಲಿ ಅದು ಯಾವ ರೀತಿ ಕಾನೂನು ಇದೆ ಅದರ ಪ್ರಕಾರ ಹೋಗುತ್ತೆ. ದೀಸ್ ಆರ್ ಲೈಕ್ 7 years ಪನಿಷ್ಮೆಂಟ್ ಇರುವಂತ ಅಫೆನ್ಸಸ್ಗಳು. ಸೊ ದೇ ವಿಲ್ ಗೆಟ್ ಬೇಲ್ ವಿತಿನ್ 1 week or 10 days, ಅಷ್ಟರಲ್ಲಿ ಬೇಲ್ ಸಿಕ್ಬಿಡುತ್ತೆ. ಸೊ ಪದೇ ಪದೇ ಮಾಡೋರ್ ಮೇಲೆ ನಾವು ಗಡಿಪಾರು ಅಥವಾ ಎಕ್ಸ್ಪೆರಿಮೆಂಟ್ ಅನ್ನೋದು ಒಂದು ಇರುತ್ತೆ. ಬಟ್ ದೇ ವಿಲ್ ಕೀಪ್ ಡೂಯಿಂಗ್. ಅವ್ರಿಗೆ ನಮ್ಮ ಪೊಲೀಸರಿಗೆ ಒಂದು ವ್ಯಾಪ್ತಿ ಇದೆ, ನಿಮಗೂ ಕೂಡ ಒಂದು ವ್ಯಾಪ್ತಿ ಇದೆ. ಬಟ್ ಕಳ್ಳರಿಗಾಗ್ಲಿ ಅಥವಾ ಏನೋ ಅಪರಾಧ ಮಾಡೋರ್ಗಾಗ್ಲಿ ಅವ್ರಿಗೆ ವ್ಯಾಪ್ತಿ ಅನ್ನೋದೇ ಇಲ್ಲ. ವಿಜಯಪುರ ಜಿಲ್ಲೆ ಅಂತಂತಿಲ್ಲ, ಅವ್ರಿಗೆ ಇಡೀ ಭಾರತನೇ ಒಂದು ವ್ಯಾಪ್ತಿ. ಹಾಗಾಗಿ ಅಫೆಂಡರ್ ಸೇಮ್ ಇರೋದು ಬೇರೆ, ಬೇರೆ ಬೇರೆ ಅಫೆಂಡರ್ಸ್ಗಳು ಬಂದು ಮಾಡೋದು ಬೇರೆ. ಹಾಗಾಗಿ ಅವ್ರಿಗೆ ನಮಗಿರುವಂತ ವ್ಯಾಪ್ತಿ ಅವ್ರಿಗಿಲ್ಲ. ದಟ್ ಈಸ್ ದ ಲಿಮಿಟೇಷನ್. ಅದನ್ನ ಅನ್ನಕ್ ಬರಲ್ಲ. ನಮ್ಮಲ್ಲಿ ಯಾವುದೇ ಇಲ್ಲಪ್ಪ, ನಮ್ಮಲ್ಲಿ ಆ ರೀತಿ ಯಾವುದೇ ಇಲ್ಲ. ಸೊ ಅಂತ ಯಾವ ಸುದ್ದಿನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಯಾರು ಕಿವಿ ಕೊಡೋದು ಬೇಡ. ಅಂತದ್ ಏನಾದ್ರು ಇದ್ರೆ ಇಮಿಡಿಯೇಟ್ಲಿ ದೇ ಕ್ಯಾನ್ ಕಾಲ್ 112. ಆ ರೀತಿ ಯಾವುದೂ ಇಲ್ಲ. ನಮ್ಮ ಸಿಬ್ಬಂದಿಗೆ ಒಂದು ಅಪ್ರಿಸಿಯೇಷನ್